ಕಳೆದ 2-3 ದಿನಗಳಿಂದ ನಿರಂತರವಾಗಿ ಉಡುಪಿಯ ಶಾಸಕರಾದ ಯಶ್ಪಾಲ್ ಸುವರ್ಣರ ಬಗ್ಗೆ ಅವಹೇಳನಕಾರಿ ಅಪವಾದಗಳನ್ನು ಆಧಾರರಹಿತ ಆರೋಪಗಳನ್ನು ಮಾಡುತ್ತಿರುವ ಮಾಜಿ ಶಾಸಕರಾದ ರಘುಪತಿ ಭಟ್ರ ಬಗ್ಗೆ ಹೇಳ್ತಿದ್ದೇನೆ. ನಿರಂತರವಾಗಿ ಕಳೆದ 2 ದಿನಗಳಿಂದ ಉಡುಪಿ ಶಾಸಕರ ಬಗ್ಗೆ ರಘುಪತಿ ಭಟ್ರ ಅವರು ಆಧಾರರಹಿತ ಆರೋಪಗಳನ್ನು ಮಾಡುತ್ತಿದ್ದಾರೆ. ಏನು ಬಡನಿಡಿಯೂರು ರೆಸಾರ್ಟ್ ಜಾಗದಲ್ಲಿ ಏನು ಅದರ ಬಗ್ಗೆ ಶಾಸಕರ ಬಗ್ಗೆ ಆರೋಪ ಮಾಡ್ತಿದ್ದಾರೆ ಹೇಳಿದ್ರೆ, ಇದು ನಿಜವಾಗಿ ಹೇಳೋದಾದ್ರೆ ಇದರಲ್ಲಿ ಶಾಸಕರಿಗೆ ಹಾಗೂ ಇದರಲ್ಲಿ ಶಾಸಕರದ್ದು ಯಾವುದೇ ಪಾಲಿಲ್ಲ, ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ನೇರವಾಗಿ ರಘುಪತಿ ಭಟ್ ಹಾಗೂ ಕರಾವಳಿ ಯುವಕ ಮಂಡಲ ಬಡನಿಡಿಯೂರು ಇವರ ಮಧ್ಯೆ ಇರುವ ಡಿಸ್ಪ್ಯೂಟ್ ಇದು. ಇದಕ್ಕೆ ಉದ್ದೇಶ, ಈಗ ಕರಾವಳಿ ಯುವಕ ಮಂಡಲದವರು ಶಾಸಕರ ಹತ್ರ ಬರ್ತಾರೆ, ಉಡುಪಿ ಶಾಸಕರ ನೆಲೆಯಲ್ಲಿ ಅವರ ಹತ್ರ ಬಂದು ಅವರೊಟ್ಟಿಗೆ ಹೀಗೆ ಅನಧಿಕೃತವಾಗಿ ಹಾಗೂ ಸುಳ್ಳು ದಾಖಲೆಗಳನ್ನು ನಿರ್ಮಿಸಿ ರೆಸಾರ್ಟ್ ಕಟ್ಟಲಿಕ್ಕೆ ಒಂದು ಹುನ್ನಾರ ನಡೀತಿದೆ ಎನ್ನುವ ಮನವಿ ಮೇರೆಗೆ ನಮ್ಮ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ಶಾಸಕ ನೆಲೆಯಲ್ಲಿ ಇದರ ಬಗ್ಗೆ ಕಾನೂನು ಕ್ರಮ ಸೂಕ್ತ ತನಿಖೆ ನಡೆಸಿ ಕಾನೂನು ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಪತ್ರವನ್ನು ಬರೀತಾರೆ. ಆಸ್ ಎ MLA ಆಗಿ ಅವರ ಡ್ಯೂಟಿಯನ್ನು ಮಾಡ್ತಿರ್ತಾರೆ. ಆದ್ರೆ ಇದನ್ನೇ ಇಟ್ಕೊಂಡು ನಿರಂತರವಾಗಿ ಮಾಜಿ ಶಾಸಕರಾದ ರಘುಪತಿ ಭಟ್ ಅವರು ನಮ್ಮ ಶಾಸಕರ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಇದೊಂದು ಹತಾಶ ಭಾವನೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಮ್ಮ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಯಾಕಂದ್ರೆ ನಾವು 2002 ನಾವು ಪಕ್ಷಕ್ಕೆ ಸೇರುವಾಗ ನಮಗೆ ಈ ವಿರೋಧ ಪಕ್ಷದವರ ತೊಂದರೆಗೆ ನಮ್ಗೆ ಎದೆ ಕೊಟ್ಟು ನಿಂತವರು ನಮ್ಮ ಯಶ್ಪಾಲ್ ಸುವರ್ಣ ಅವರು. ಯಾಕಂದ್ರೆ ನಮ್ಗೆ ಆ ಸಂದರ್ಭದಲ್ಲಿ ಪಕ್ಷ ಸೇರುವ ಸಂದರ್ಭದಲ್ಲಿ ಅಂದ್ರೆ ಭಾಜಪ ಬೆಳೀತಾ ಬರ್ತಾ ಇರೋ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿಗರ ಒಪ್ಪಟ್ಟವನ್ನು ಎದುರು ನಿಂತು ಇದು ಫೇಸ್ ಮಾಡಿದವರು ಅಂತ ಹೇಳಿದ್ರೆ ಯಶ್ಪಾಲ್ ಸುವರ್ಣ. ನಮ್ಗೆ ಯಾಕಂದ್ರೆ ಯಶ್ಪಾಲ್ ಸುವರ್ಣ ಎಂಬುದು ಆ ಕಾಲದಲ್ಲಿ ನಾವು ಪಕ್ಷಕ್ಕೆ ಸೇರಿದ ಸಂದರ್ಭ ನಮ್ಗೊಂದು ಶಕ್ತಿ ಆಗಿದ್ದು. ಉಡುಪಿ ಬಿಜೆಪಿಗೆ ಯಶ್ಪಾಲ್ ಸುವರ್ಣ ಒಬ್ಬ ಶಕ್ತಿ ಅಂತ ಹೇಳ್ಬೋದು. ಅಂತಹ ವ್ಯಕ್ತಿಯನ್ನು, ಹಿಂದುಳಿದ ಬಂದಂತಹ ವ್ಯಕ್ತಿಯನ್ನು MLA ಪಕ್ಷದ ನಿರ್ಧಾರದಂತೆ, RSS ನಿರ್ಧಾರದಂತೆ, ಸಂಘದ ಹಿರಿಯರ ನಿರ್ಧಾರದಂತೆ, ಪಕ್ಷದ ಹಿರಿಯರ ನಿರ್ಧಾರದಂತೆ ಕಳೆದ ಬಾರಿ ಉಡುಪಿ ಶಾಸಕರಾಗಿ ಟಿಕೆಟ್ ನೀಡಿ ಅವರನ್ನು ಉಡುಪಿ ಜನಗಳು ಹಾಗೂ ನಮ್ಮ ಪಕ್ಷದ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಒಟ್ಟು ಸೇರಿ ಬಹಳಷ್ಟು ದೊಡ್ಡ ಮೊತ್ತದ ಮಾರ್ಜಿನಿಂದ ಅವರನ್ನು ಗೆಲ್ಲಿಸಿದ್ದಾರೆ. ಆದರೆ ಈ ಗೆಲುವನ್ನು ಮೋಸ್ಟ್ಲಿ ಯಾರು ಜೀರ್ಣವಾದಂತೆ ಕಾಣ್ತಾರೆ ಕೆಲವರಿಗೆ. ಯಾಕಂದ್ರೆ ಹಿಂದುಳಿದ ಬಂದ ವ್ಯಕ್ತಿಯನ್ನು ಅವರು ಒಪ್ಪಿಕೊಳ್ಳುವ ಮನಸ್ಥಿತಿಯೇ ಇಲ್ಲ ಅಂತ ಕಾಣ್ತದೆ. ಕೆಲವೊಂದು ಜನರಿಗೆ ಈ ಒಪ್ಪಿಕೊಳ್ಳುವ ಮನಸ್ಥಿತಿ ಇಲ್ಲ ಅಂತ ಹೇಳಿ ಕಾಣ್ತಾ ಇದೆ. ಯಾಕಂದ್ರೆ ಪ್ರತಿ ಬಾರಿಯೂ ಯಶ್ಪಾಲ್ ಸುವರ್ಣ ಅವರ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಶ್ಪಾಲ್ ಸುವರ್ಣ ಅಂತ ಈಗಿನ ಸಂದರ್ಭದಲ್ಲಿ, ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಯಾವುದೇ ಅನುದಾನ ಬರದಿದ್ರು ಕೂಡ ಬಹಳ ಒಳ್ಳೆಯ ರೀತಿಯಿಂದ ಯಶ್ಪಾಲ್ ಸುವರ್ಣ ಅವರು ತಮ್ಮ ಕಾರ್ಯವೈಖರಿಯ ಮೂಲಕ ಜನ ಮನ್ನಣೆ ಗಳಿಸಿದ್ದಾರೆ. ಯಾವುದೇ ಬ್ಯಾಡ್ ಒಪಿನಿಯನ್ ಇಲ್ಲದೆ, ಯಾವುದೇ ಭ್ರಷ್ಟಾಚಾರದ ಆರೋಪವಿಲ್ಲದೆ ಬಹಳಷ್ಟು ಒಳ್ಳೆ ಬಂದಂತ ಫಂಡ್ ಅನ್ನು ಆದಷ್ಟು ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿ ತನ್ನ ಕೆಲಸವನ್ನು ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ವಿಧದಲ್ಲಿ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ಇಂಟೆನ್ಷನಲ್ ಆಗಿ ನಡೀತಾ ಇದೆ. ಯಾಕಂದ್ರೆ ಒಬ್ಬ ಶಾಸಕ ವೈಯಕ್ತಿಕ ಒಬ್ಬ ಪರ್ಸನ್ ಬಗ್ಗೆ ಹೇಗೇನ್ ಅದನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಸೀಟ್ ಇಲ್ಲ ಅಂತ ಹೇಳುವಂತದ್ದು. ಯಾಕಂದ್ರೆ ಈಗ ಭಾಜಪದಲ್ಲಿ ಒಂದು ಕೌನ್ಸಿಲ್ ಸೀಟ್ ಆಗಿ, ಒಂದು ಪಂಚಾಯತ್ ಸೀಟ್ ಆಗಿ, ಅದು ಒಬ್ಬರು ಕೋರ್ ಕಮಿಟಿ ಇರುತ್ತೆ, ರಾಜ್ಯದ ಕೋರ್ ಕಮಿಟಿ ಇರುತ್ತೆ, ಎಲ್ಲ ಹಿರಿಯರು ಒಟ್ಟು ಸೇರಿ ನಿರ್ಧಾರ ಕೈಗೊಳ್ಳುವಂತ ನಿರ್ಧಾರ ಇದು ವ್ಯವಸ್ಥಿತವಾಗಿ ಈಗ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಉಡುಪಿ ಶಾಸಕರಿಗೆ ಒಂದೇ ಬಾರಿ ಟಿಕೆಟ್ ಇರುವುದು, ನೆಕ್ಸ್ಟ್ ಬಾರಿ ಟಿಕೆಟ್ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಇದೊಂದು ಕಾರ್ಯಕರ್ತರನ್ನು ಗೊಂದಲಕ್ಕೆ ಈಡು ಮಾಡುವಂತ ಒಂದು ಪಿತೂರಿ ಆಗಿದೆ. ಶಾಸಕರಾದ ರಘುಪತಿ ಭಟ್ ಅವರು ಪಕ್ಷದಿಂದ 3 ಬಾರಿ ಶಾಸಕರಾಗಿದ್ರು, ಪಕ್ಷದ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿದ್ರು, ನಗರಸಭೆ ಮೆಂಬರ್ ಆಗಿದ್ರು. ಆದ್ರೂ ಕಳೆದ ಬಾರಿ ತನಗೆ ಸೀಟ್ ಸಿಗ್ಲಿಲ್ಲ ಅಂತ ಹೇಳಿ MLC ಎಲೆಕ್ಷನ್ಗೆ ಪಕ್ಷೇತರರಾಗಿ ಫೈಟ್ ಮಾಡಿದ್ದಾರೆ. ಚಿಹ್ನೆ ಇರಲಿ, ಚಿಹ್ನೆ ಇರದೇ ಇರಲಿ. ಯಾಕಂದ್ರೆ ಪಕ್ಷದ ಅಧಿಕೃತ ಕ್ಯಾಂಡಿಡೇಟ್ ಇರುವಾಗ ಬಂಡಾಯ ಪಕ್ಷೇತರವಾಗಿ ಸ್ಪರ್ಧಿಸೋದು ಖಂಡಿತ ಅದು ಬಂಡಾಯ ಅಂತ ಹೇಳ್ಬೋದು. ಹಾಗಾಗಿ ಅದನ್ನು ನಾವು ಒಪ್ಪಿಗೆ ರೆಡಿ ಇಲ್ಲ. ಯಾಕಂದ್ರೆ ಚಿಹ್ನೆ ಇರಲಿಲ್ಲ, ನಾನು ಚಿಹ್ನೆ ಇಲ್ಲದಕ್ಕೆ ನಾನು ಸ್ಪರ್ಧಿಸಿದ್ದೆ ಅಂತ ಹೇಳಿ ಇದು ಅವರೊಟ್ಟಿಗೆ ಈಗ
ರಘುಪತಿ ಭಟ್ರು ಖಂಡಿತವಾಗಿಯೂ ಉಡುಪಿ ಶಾಸಕರಾದ ಎಸ್ ಬಸವಣ್ಣವರ ಎಲೆಕ್ಷನ್ ಖಂಡಿತವಾಗಿಯೂ ಕೆಲಸ ಮಾಡಿದ್ದಾರೆ, ಯಾರು ಇಲ್ಲ ಅಂತ ಹೇಳಿದ್ರು. ಹಾಗೆ 3 ಬಾರಿ ಶಾಸಕರಾದ ರಘುಪತಿ ಭಟ್ರವರ ಎಲೆಕ್ಷನ್ ಅಲ್ಲಿ ಎಸ್ ಬಸವಣ್ಣ ಅಂತ ವ್ಯಕ್ತಿ ತುಂಬಾ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಗೆಲುವಿನಿಂದ ಎಸ್ ಬಸವಣ್ಣವರದ್ದು ತುಂಬಾ ಕೆಲಸ ಇದೆ ಎಸ್ ಬಸವಣ್ಣವರದ್ದು. ಹಾಗಾಗಿ ನಾವು ರಘುಪತಿ ಭಟ್ರ ಈ ರೌಡಿಸಂ ಹೇಳಿಕೆಯನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೇವೆ. ಇದಕ್ಕೆ ಬೇಷರತ್ತು ಕ್ಷಮೆ ಯಾಚಿಸಬೇಕಂತ ಹೇಳಿ ಉಡುಪಿ ನಗರ ಬಿಜೆಪಿ ಹಾಗೂ ಗ್ರಾಮಾಂತರ ನಗರ ಬಿಜೆಪಿಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಈ ಜನರಲ್ಲಿ ಈಗ ಸ್ವಲ್ಪ ಗೊಂದಲ ಮೂಡಿಸುವಂತ ಒಂದು ಪ್ಲಾನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಎಸ್ ಬಸವಣ್ಣ ಅಂತ ವ್ಯಕ್ತಿಯ ಬಗ್ಗೆ ವೈಯಕ್ತಿಕವಾಗಿ ಯಾವುದೇ ಕೇಸ್ಗಳಿಲ್ಲ, ಯಾವುದು ಹಿಂದೂ ಪರ ಸಂಘಟನೆ ಬಗ್ಗೆ ಕೇಸ್ಗಳಿಲ್ಲ, ಅಥವಾ ಪಕ್ಷಕ್ಕಾಗಿ ನಡೆದಂತ ಗಲಭೆ, ಎಲೆಕ್ಷನ್ ಟೈಮ್ ನಡೆದಂತ ಗಲಭೆ ಕೇಸ್ ಬಿಟ್ಟರೆ ವೈಯಕ್ತಿಕವಾಗಿ ಯಾವುದೇ ಕೇಸ್ ಇಲ್ಲ. ಅಂತ ಒಬ್ಬ ಸಾವಿರಾರು ಕಾರ್ಯಕರ್ತರು ಗೆಲ್ಲಿಸಿದಂತ, ಸಾವಿರಾರು ಜನರು ವೋಟ್ ಮಾಡಿ ಗೆಲ್ಲಿಸಿದಂತ ಒಬ್ಬ ಜನಪ್ರತಿನಿಧಿಯನ್ನು ರೌಡಿ ಅಂತ ಹೇಳುವುದನ್ನು ನಾವು ಒಪ್ಪಿಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಹಾಗಾಗಿ ರಘುಪತಿ ಭಟ್ರು ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕಂತ ಹೇಳಿ ನಾವು ಕೇಳ್ತಾ ಇದ್ದೇವೆ. ಮತ್ತೆ ಕಾನೂನು ಶಾಸಕರು ಬೆದರಿಸ್ತಾ ಇದ್ದಾರೆ, ಒಬ್ಬ ಗವರ್ಮೆಂಟ್ ಎಂಪ್ಲಾಯಿಗೆ ಬೆದರಿಸ್ತಾ ಇರೋದು ಇದರಲ್ಲಿ ಅರ್ಥ ಇಲ್ಲ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿರೋದು ಭಾಜಪ ಗವರ್ಮೆಂಟ್ ಅಲ್ಲ, ಕಾಂಗ್ರೆಸ್ ಗವರ್ಮೆಂಟ್. ಒಬ್ಬ ಬಿಜೆಪಿ MLA ಒಬ್ಬ ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ ಸೆಂಟ್ರಲ್ ಇದು ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ ಒಬ್ಬ ಕಮಿಷನರ್ ಅನ್ನು ಬೆದರಿಸ್ತಾನೆ ಹೇಳಿದ್ರೆ ಇದೊಂದು ಹಾಸ್ಯಾಸ್ಪದ ಅಂತ ಹೇಳ್ಬೋದು. ಈಗ ರಾಜ್ಯದಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಜೊತೆ ಎಸ್ ಬಸವಣ್ಣವೇ ಪ್ರಬಲ ಪವರ್ಫುಲ್, ಇದೊಂದು ಕ್ವಶನ್ ಬರ್ತದೆ ನಮಗೆ. ಹಾಗಾಗಿ ನಾವು ನಮ್ಮ ಮಾಜಿ ಶಾಸಕರಾದ ರಘುಪತಿ ಭಟ್ರಿಗೆ ನಾವು ಆಗ್ರಹಿಸ್ತಿದ್ದೇವೆ, ಅವರು ಬೇಷರತ್ತು ಕ್ಷಮೆಯನ್ನು ಯಾಚಿಸಬೇಕಂತ ಹೇಳಿ ನಗರ ಬಿಜೆಪಿ ಹಾಗೂ ಗ್ರಾಮಾಂತರ ಮಂಡಲವಾಗಿ ಆಗ್ರಹವನ್ನು ಮಾಡ್ತಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.